Determine the AP whose fifth term is 19 and the difference of the 8th term and the 13th term is 20. ಹಾಂ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮೊದಲೇದಾಗಿ ಹುಡುಗರ ಗಿವನ್ ನೀವೇ ಸ್ವಂತ ಬರೆಯೋಕೆ ನೋಡ್ರ ಪಾಸ್ ಮಾಡಿ. ಇದರಲ್ಲಿ ನೀವು ತಪ್ಪು ಮಾಡೋದು. ಫಿಫ್ತ್ ಟರ್ಮ್ 19 ಅಂತ ಕೊಟ್ಟಿದ್ದಾರೆ, ಅದು ತೊಂದರೆ ಇಲ್ಲ. ಅದಾಯಿತು ಅಂದಮೇಲೆ ದ ಡಿಫ್ರೆನ್ಸ್ ಆಫ್ ದ 8th ಟರ್ಮ್ ಫ್ರಮ್ ದ 13th ಟರ್ಮ್ ಅಂತ ಹೇಳಿದ್ರೆ 20 ಮೈನಸ್ 8 is 20 ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು ಇಸ್ 20. ಅರ್ಥ ಆಯ್ತಾ? ಸರಿನಾ? ಇವಾಗ ಏನಿದ್ರು ವರ್ಕಿಂಗ್. ಸೊ ಇವೆರಡು ಬರೆಯೋಕ್ಕೆ ಬಂತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಸಣ್ಣ ಪುಟ್ಟ ವರ್ಕಿಂಗ್ ಫಾರ್ಮುಲಾ ಬರೀಬೇಕು. ಅದಾಯಿತು ಅಂದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನರಲ್ಲಿ ಮೊದಲು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದರಲ್ಲಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಹೇಳಿದ್ರೆ ಓಪನ್ ದ ಬ್ರ್ಯಾಕೆಟ್ಸ್, ಎ ಪ್ಲಸ್ 19d ಆಗುತ್ತೆ, ಇದು ಮೈನಸ್ ಇದು ಎ ಪ್ಲಸ್ 7d ಆಗುತ್ತೆ ಅಲ್ವಾ, ಇಸ್ ಈಕ್ವಲ್ ಟು 20. ಇಲ್ಲಿ ಪ್ಲಸ್ ಎ ಮೈನಸ್ ಎ ಕಟ್ಟಾಗುತ್ತೆ, ಇದು ವ್ಯತ್ಯಾಸ ಬಂದು 12d ಇಸ್ ಈಕ್ವಲ್ ಟು 20. ಸೊ ಡಿ ಇಸ್ ಈಕ್ವಲ್ ಟು 20, ಇದು ಬೇಡ 12 ಇದೆಲ್ಲ ಕಲಿಯೋಣ. ಕಲರ್ ಚೇಂಜ್ ಮಾಡ್ತೀನಿ ರೀ. ಇದಾ ಕಲರು? ಹಾಂ, 12/12. ದಿಸ್ ಇಸ್ 4 5s 4 3s. ಸೊ ಡಿ ಇಸ್ ಈಕ್ವಲ್ ಟು 5/3. ಕಾಮನ್ ಡಿಫ್ರೆನ್ಸ್ ಸಿಕ್ತು. ನೆಕ್ಸ್ಟು ಎ ಕಂಡುಹಿಡಬೇಕು ಅಲ್ವಾ. ಎ ಪಿ ಡಿಟರ್ಮೈನ್ ದ ಎ ಪಿ ಅಂತ ಹೇಳಿದ್ರೆ ಎ ಪಿ ಬರೀರಿ ಅಂತ ಹೇಳ್ತಾರೆ. ಎ ಹೇಗೆ ಕಂಡುಹಿಡಿಯೋದು? A5 ಉಪಯೋಗಿಸ್ಬೇಕಾಗುತ್ತೆ. ಇಟ್ ಇಸ್ ಈಕ್ವಲ್ ಟು 19. ಸೊ a plus 4 into common difference, that is 5/3 is equal to 19. ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ a is equal to 19. ಹುಡುಗರ ಇಲ್ಲಿ ಎಲ್ ಸಿ ಎಮ್ ಬಂದು 3 ಬರಬೇಕು. ಸೊ ಇಂಟು 3/3 ಆಗುತ್ತೆ ಇದು. ಸೊ 19 3s 50 37/3 ಆಗುತ್ತೆ ಇದು ಅಲ್ವಾ. ಇನ್ನೇನಿದ್ರು ಸೀಕ್ವೆನ್ಸ್ ಬರಬೇಕಾಗುತ್ತೆ ಅಷ್ಟೇ. ಸೊ ಯುವರ್ ಎ ಪಿ ಫಸ್ಟ್ ಟರ್ಮ್ 37/3, ಮುಂದಿನ ಟರ್ಮು ಪ್ಲಸ್ 5. ಸೊ ಎಷ್ಟಾಯಿತು? 5/3 ಅಂತ ಹೇಳಿದ್ರೆ 42/3 47/3 ... ಅಷ್ಟೇ ಅಲ್ವಾ. ಕೊನೆಯದಾಗಿ ವೆರಿಫಿಕೇಷನ್. ಸೊ ವೆರಿಫಿಕೇಷನ್ ಹೇಗೆ? A5 ಕಂಡುಹಿಡಿಯಿರಿ. ಸೊ A5 is equal to 37/5 plus 4 into 5/3. ಇದು ವೆರಿಫಿಕೇಷನ್ ಎಲ್ಲ ನನಗೋಸ್ಕರ ಮಾಡ್ತಾ ಇರೋದು, ಯಾಕಂತ ಹೇಳಿದ್ರೆ ಫ್ರ್ಯಾಕ್ಷನ್ಸ್ ಬಂತಲ್ಲ. ಸೊ ಸುಮ್ಮನೆ ಹಾಗೆ ಮಾಡ್ತಾ ಇರೋದು. 57 ಅಲ್ಲಲ್ಲ, ಇದು 3 ಅಲ್ವಾ? 57/3 ಹೌದಾ? ಸರಿ ಇದೆಯಾ? 57/3 19 ಸರಿ ಇದೆ. ಹಾಂ ಹುಡುಗರೆ, ಸರಿ ಇದೆ ಉತ್ತರ. ವೆರಿಫಿಕೇಷನ್ ಎಕ್ಸಾಮ್ ಬೇಕಾಗಲ್ಲ, ಜಸ್ಟ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ, ಇನ್ನೇನಿಲ್ಲ.